ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಮಾಡಿಕೊಂಡ ವಿಡಿಯೋನ ಎವ್ರಿ ಟೈಮ್ ನಾನು ಇಲ್ಲಿಗೆ ಬಂದಬೇಕಾದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಪರ್ಪಸ್ಗೆ ನನ್ನ ಮಗಳು ಕೂಡ ಅದೇ ಥರ ರೆಪ್ಲಿಕಾ ನಾವು ಏನು ಮಾಡ್ತೀವೋ ಅದನ್ನೆಷ್ಟು ನೀಟಾಗಿ ಇಮಿಟೇಟ್ ಮಾಡ್ತಾ ಇದ್ಲು. ದೆನ್ ಇವಾಗ ನಾವು ಹೋಗ್ತಿದ್ದು ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ? ಆಂಜನೇಯಂದು. ಸೊ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಾದಮೇಲೆ ಬ್ಯಾಕ್ ಟು ಹೋಮ್. ಆ್ಯಕ್ಚುಲಿ ಇದು ಒಂದು ನಮ್ಮ ಪುಟಾಣಿ ಬರ್ಡೇ ಸೆಲೆಬ್ರೇಷನ್ಗೆ ನಾವು ಮಾಡ್ಕೊಳ್ತಿದ್ದಿದ್ದು ಪ್ರಿಪ್ರೇಷನ್. ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನೂ ಖಾಲಿದ್ದಿದ್ದು ಒಂದು ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ವಿ. ಸೊ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಮನೇಲಿರೋದೆಲ್ಲ ಆಚೆ ಹಾಕೋದಕ್ಕಿಂತ ಅಲ್ಲಿ ಖಾಲಿ ಇರೋದನ್ನೇ ಕ್ಲೀನ್ ಮಾಡ್ಕೊಂಡ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಕಂದ. ಆಯ್ತು. ನಮ್ಮದು ಬಂಗಾರಿ ಆಲ್ರೆಡಿ 1 year ಕಂಪ್ಲೀಟ್ ಆಗಿತ್ತು. ಸೊ ಇದು ನಾನು ಬಿಡಿಸಿರೋ ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದು ನಮ್ಮ ಸೌಮ್ಯಕ್ಕ ಕಂಪ್ಲೀಟ್ ಮಗಳು ಫಸ್ಟ್ ಇಯರ್ ಬರ್ಡೇ ಫುಲ್ ಗ್ರ್ಯಾಂಡ್ ಮತ್ತು ತುಂಬ ಸ್ಪೆಷಲಾಗಿ ಮಾಡಬೇಕು ಅಂತ ಒಂದಷ್ಟು ಪ್ಲ್ಯಾನ್ ಮಾಡಿದ್ದಾರೆ. ನಾನಿಲ್ಲಿ ಸ್ವಲ್ಪ ಬಿಟ್ಗಳನ್ನ ಮಾತ್ರ ಹಾಕಿದ್ದೀನಿ. ಹೋಲ್ ವಿಡಿಯೋ ಅಕ್ಕನ ಯೂಟ್ಯೂಬಲ್ಲೇ ಬರುತ್ತೆ. ನಾನು ನನ್ನ ಕನಸು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಸೆಲೆಬ್ರೇಷನ್ದು ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಪುಟಾಣಿ ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ನಾವು ಹೊರಟಿದ್ದು ಚಿರು ಆ್ಯನ್ಯುವಲ್ ಡೇಗೆ. ಆ್ಯಕ್ಚುಲಿ ಪುಟಾಣಿದು ಮತ್ತು ಚಿರುದು ಒಂದೇ ದಿನ ಬರ್ಡೇ ಇರೋದ್ರಿಂದ ಅವನ ಬರ್ಡೇ ದಿನನ ಆ್ಯನ್ಯುವಲ್ ಡೇ ಕೂಡ ಇತ್ತು, ಒಂದು ಲಾಸ್ಟ್ ಇಯರ್ 10th ಸ್ಟ್ಯಾಂಡರ್ಡ್ದು. ಸೊ ಮಿಸ್ ಮಾಡಬಾರ್ದು ಅಂತ ನಾನು ಅಕ್ಕ ಇಬ್ಬರೇ ಹೋದ್ವಿ. ಪಾಪ ನಮ್ಮ ಚಿರೋಗೆ ಆ್ಯಕ್ಚುಲಿ 10th ಇರೋದ್ರಿಂದ ಜಾಸ್ತಿ ಪ್ರಾಕ್ಟೀಸ್ ಇಲ್ಲ ಅಂದರು. ಹಿ ಈಸ್ ಲೈಕ್ ಏನೇ ಕೊಟ್ಟರು ಸಕ್ಕತ್ತಾಗಿ ಮಾಡ್ತಾನೆ. ನನಗೆ ಅವ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಂದ್ರೆ ತುಂಬ ಇಷ್ಟ. ಸೊ ಮಿಸ್ ಮಾಡಬಾರ್ದು ಅಂತಲೇ ಹೋಗಿದ್ದು. ಸೊ ಫೈನಲಿ 10th ಮಕ್ಕಳಿಗೆ ಅಂದ್ರೆ ಅವ್ರದ್ದೇ ಅದೊಂದು ಸೆಲೆಬ್ರೇಷನ್ಸ್ ಇರುತ್ತೆ. ಅವರು ಲಾಸ್ಟ್ ಇರೋದ್ರಿಂದ ಟೀಚರ್ಸ್ ಎಲ್ಲ ಕೂಡ ಜಾಯ್ನ್ ಆದರು ಅವ್ರ ಡ್ಯಾನ್ಸ್ಗೆ. ಲಾಸ್ಟ್ ಪರ್ಫಾರ್ಮೆನ್ಸ್ ಇದು ನರಸಿಂಹಸ್ವಾಮಿದು ಒಂಥರ ಸಖತ್ ಗೂಸ್ ಬಂಪ್ಸ್ ಫೀಲಿಂಗ್ ಕೊಡ್ತು. ಸೊ ಇದು ಜಾಸ್ತಿ ಹೊತ್ತೇನಿರಲಿಲ್ಲ. ಸೊ ಹೊರಟ್ಬಿಟ್ಟು ಸ್ಕೂಲು 10th ಸ್ಟ್ಯಾಂಡರ್ಡ್ ಅಂದ್ರೇ ಹಾಗೆ ಅನಿಸುತ್ತೆ. ಅದೊಂದು ಮರೆಯೋಕ್ಕಾಗದಿರೋಂತಹ ಒಂದು ಮೂಮೆಂಟ್ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಸೊ ಏನೇ ಅಂದರೂ ಸ್ಕೂಲ್ ಲೈಫ್ ಇಸ್ ಬೆಸ್ಟ್ ಮೂಮೆಂಟ್. ಸೊ ನೆಕ್ಸ್ಟು ನಾವು ಬರ್ತಪ್ಪ ಎಷ್ಟು ಚಳಿ ಇತ್ತು ಅಂದರೆ ಅನ್ಇಮ್ಯಾಜಿನಬಲ್. ಸೊ ಮನೇಲಿ ಎಲ್ಲರೂ ಕೂಡ ಜಾಯ್ನ್ ಆಗಿದ್ದರು. ಬಿಕಾಸ್ ನೆಕ್ಸ್ಟ್ ಡೇ ಇದ್ದಿದ್ದು ಪುಟಾಣಿ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿ ಮಾಡ್ತಾಳ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಜಾಯ್ನ್ ಆಗಿದ್ದರು. ಜೊತೆಗೆ ಇವತ್ತು ಚಿರುದು ಬರ್ತ್ಡೇ ಇರೋದ್ರಿಂದ ನೈಟ್ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಬ್ರಿಗೂ ಒಂದೇ ಕೇಕ್ ಸರಿಯಾಗಲ್ಲವ? ಅಲ್ಲಿ ಚಿರು ಹೆಸರು ಒಂದೇ ಬಚ್ಚಲ್ ಚಿರುದಷ್ಟೇ. ಬೆಳಗ್ಗೆನೆ
ಇದು ಸೋನಿ ಚಕ್ರ ಗಡಿ ಕಿಕ್ಕಡಿ ಬರ್ತಾನೆ ಇವತ್ತೇ ಅಂತ ಹೇಳ್ಬಿಡು. ಇಷ್ಟ ಅನ್ನೋದು ಅವಾಗ್ಲೇ ಯಾರು ವಿಷಯ ಮಾಡಲಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಶ್ರೀನಿಗೆ ರೆಡ್ಡು ಮಾಮಂಗ್ ತಿನ್ಸು, ಮಾಮಂಗ್ ಹ್ಯಾಪಿ ಬರ್ಡೇ, ಮಾಮಂಗ್ ತಿನ್ಸು, ಹ್ಯಾಪಿ ಬರ್ಡೇ ಮಾಮನ್. ತಿನ್ಸ್ಬಿಟ್ಟ ಚಾರು, ಚಾರು ಹೂಳ ಕೈಯಲ್ಲೂ ನೆಕ್ಕತ್ತಾಳೆ, ಈ ಕೈಯಲ್ಲೂ ಸಾಕು ಡಿಸೈನ್ ಕಣೋ, ಎಲ್ಲೋದ್ರೂ ನಿಮ್ ಬೇಕಲ್ಲ. ಊಟ ಮಾಡಳೆ ಯಾರು ಶೀನಿ ಸುಮ್ನಿರ. ಸೊ ಮಕ್ಕಳಂದ್ರೇ ಒಂದು ಸೆಲೆಬ್ರೇಷನು. ಆ ಮಕ್ಕಳು ಸೆಲೆಬ್ರೇಷನ್ ಜೊತೆ ಅವ್ರ ತುಂಟಾಟಗಳು, ಅವ್ರ ಮುದ್ದು ಮುದ್ದು ಮಾತುಗಳ ಜೊತೆ ನಮ್ಮ ಫ್ಯಾಮಿಲಿ ಅಂತೂ ಫುಲ್ಲಾಗಿ ಖುಷಿಯಾಗಿರ್ತಾರೆ. ಚಾರು ಕ್ಯೂಟ್ ಟಾಕ್ಸು, ಅದ್ರ ಜೊತೆಗೆ ಶ್ರೀನಿ ಸೇರಿಕೊಂಡೆ ಅಂತ ಅವರಿಬ್ಬರು ನೋಡೋದಕ್ಕೆ ಒಂದು ಕಾಂಬೋ ಸೂಪರಾಗಿ ಅನಿಸುತ್ತೆ. ಸೊ ಫೈನಲಿ ಇವ್ರ ಜೊತೆ ಬರ್ಡೇ ಸಿಂಪಲ್ಲಾಗಿ ನೈಟ್ ಒಂದು ಆ್ಯನ್ಯುವಲ್ ಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಹೀಗಿತ್ತು ಸಿಂಪಲಾಗಿ ನಮ್ಮ ಚಿರುದು ಮತ್ತು ಪುಟಾಣಿದು ಬರ್ಡೇ ಸೆಲೆಬ್ರೇಷನ್. ಅದು ನೆಕ್ಸ್ಟ್ ಮಾರ್ನಿಂಗ್ ನನ್ನ ಮಗಳದು ತಲಹಟ್ಟೆ ನೋಡಿ ಬರ್ಡೇ ಸೆಲೆಬ್ರೇಷನಲ್ಲಿ ನಾವೆಲ್ಲ ಒಂದು ಕಡೆ ಬ್ಯುಸಿ ಆದರೆ ಅವಳು ಅವ್ರ ಮಾವನ್ನ ಕೂರಿಸ್ಕೊಂಡು ಅವಳನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸೊ ಮೆತ್ಕೆ ವಿದ್ಯಾ ಅವನ್ನ ರೆಡಿ ಮಾಡ್ತೆ. ಹಂಗೆ ಅವದ್ ಮದ್ವೆಯಲ್ಲಿ ಯಾರು ಬರಂಗಿಲ್ಲ, ಯಾವ ಮೇಕಪ್ನವ್ರು ಬರಂಗಿಲ್ಲ. ಕೆನ್ನೆಗೆ ಹಚ್ಚೆ ಎಲ್ಲ ಕಡೆ ತಿಕ್ತಾಳೆ ಸುಮ್ಮನೆ ಅಯ್ಯೋ ತಲೆ ಎಲ್ಲ ನನ್ನ ಮಗಳು ತಲಹಟ್ಟೆ ತಮಾಷೆಗಳಂತೂ ಮುಗಿಯೋದಿಲ್ಲ. ಅವ್ರ ಮಾಮನ್ನ ಕೂರಿಸ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಎಲ್ಲರಿಗೂ ಫೈನ್ ಮಾಡಿದ್ದೊಂದಾಯಿತು. ಸೊ ಇದು ನಮ್ಮ ಪುಟಾಣಿ ಲುಕ್, ಬರ್ಡೇ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಇಲ್ಲೋಡಿ ಮ್ಯಾಮ್, ಇಲ್ಲೋಡಿ ಹಾಗೆ ಇಲ್ಲಿ ಚಿನ್ನಿ ನಮ್ಮ ಪುಟಾಣಿ ಬರ್ಡೇ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು. ಸೊ ನಾವು ಕರೆದಿದ್ದವ್ರು ಎಲ್ಲರೂ ಬಂದರು. ಸೊ ಪುಟಾಣಿ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತುಂಬ ಖುಷಿ ಆಯಿತು.
ಬರ್ತಡೇ ಅಂದ್ರೇ ಮಕ್ಕಳಿಗೆ ಕಿರಿಕಿರಿ. ಸೊ ಪುಟಾಣಿ ಅಂತೂ ಸ್ವಲ್ಪ ಹೊತ್ತು ಖುಷಿಯಾಗಿದ್ಲು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಶುರು ಆಯಿತು ಅವಳು ಒಬ್ಬರ ಕಡೆಯಿಂದ ಇನ್ನೊಬ್ಬರು ಕೈಗೆ. ಮಕ್ಕಳು ಒಂದು ಸ್ಪೆಷಲ್ ವೆಕೇಷನಲ್ಲೇ ಜಾಸ್ತಿ ಹಠ ಮಾಡೋದು. ನನಗೆ ನಮ್ಮ ಚಾರು ಬರ್ಡೇ ನೆನೆಸ್ಕೊಂಡ್ರೆ ಇವಾಗಲೂ ಮೈ ಗಾಡ್, ಅವಳು ಹೋಲ್ ಅವರ್ ಎಲ್ಲ ಫುಲ್ ಫೋಟೋಸಲ್ಲೆಲ್ಲ ಮಲಗಿರೋದು. ಸೊ ಇದು ನನ್ನ ಲುಕ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹಾಗೆ ಕಮೆಂಟ್ ಮಾಡಿ. ಆದಷ್ಟು ನನ್ನ ಕೈಲಾಗೋ ಅಷ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಫಂಕ್ಷನ್ ಅಂದರೆ ತುಂಬ ಬ್ಯುಸಿ ಇರ್ತೀವಿ. ಅದು ನಮ್ಮನೆ ಫಂಕ್ಷನ್ನೇ ಅಂದರೆ ಇನ್ನೂ ಬ್ಯುಸಿ ಇರ್ತೇವೆ. ಸೊ ಫೈನಲಿ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನನ್ನ ಲುಕ್ನ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ನಮ್ಮ ಪುಟಾಣಿಗೆಲ್ಲರೂ ವಿಶ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.